ಗಳು ಅದನ್ನ ವಿಫಲ ಮಾಡಿದೆ. ಇದೊಂದು ಘಟನೆ ಆಗಿದೆ, ಅದು ದುರದೃಷ್ಟಕರ. ಅದನ್ನಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ಸರ್, ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಈ ಎಲೆಕ್ಷನ್ ಟೈಮ್ ಅಲ್ಲೇ ಬಾಂಬ್ ದಾಳಿ ಆಗುತ್ತಲ್ರಿ ಯಾಕೆ ಅಂತ ಹೇಳಿ ಕೇಳಿದಾರೆ. ಅದಕ್ಕೆ ಸರ್ ಹೌದು, ಯಾಕೆಂದ್ರೆ ಇಲ್ಲಿ ಅವರು ಮತ್ತೆ ಅದಕ್ಕೆ ಕೇಳ್ಬೇಕಾಗುತ್ತೆ, ಅಪೀಸ್ಮೆಂಟ್ ಮಾಡಿ ಸರ್. ಹಾಗಾದ್ರೆ ನಾನು ಕೋಟ್ ಮಾಡ್ತೀನಿ, ರೇವಂತ್ ರೆಡ್ಡಿ ಅವ್ರು ಏನ್ ಹೇಳಿದಂತ, ಕಾಂಗ್ರೆಸ್ ವಿತ್ ಮುಸ್ಲಿಮ್ಸ್, ಮುಸ್ಲಿಮ್ಸ್ ಆರ್ ವಿತ್ ಕಾಂಗ್ರೆಸ್. ಇದೇನಂತ ಹೇಳ್ತಿರೋದಲ್ಲಿ, ಮುಸ್ಲಿಮ್ಸ್ ಮಾತ್ರ ತೆಲಂಗಾಣದಲ್ಲಿ ಇರುವಂತದ್ದು, ದೇಶದ ಜನ ಕಾಂಗ್ರೆಸ್ ಜೊತೆಗೇನೆ ಮುಸ್ಲಿಮ್ಸ್ ಜೊತೆಗೇನೆ ಇರುವಂತದ್ದನ್ನ ಇದನ್ನೇನಂತ ಹೇಳ್ತೀರಾ ಸರ್? ಇದ್ಯಾಕೆ ಹೇಳ್ತಾರೆ ಕಾಂಗ್ರೆಸ್ ಬರೀ ಮುಸ್ಲಿಮ್ಸ್ ಅಂತ ಯಾಕೆ ಹೇಳ್ತಾರೆ ಅಂತ? ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಕರೆಕ್ಟ್, ಏನು ಉತ್ತರ ಕೊಡ್ತೀರಾ ಸರ್ ಅಲ್ಲಿ? ಅದಕ್ಕೆ ದೇಶದಲ್ಲಿ ನಾನಾ ಬೇರೆ ಬೇರೆ ಘಟನೆಯಲ್ಲಿ ಚುನಾವಣೆ ನಡೀತಾನೆ ಇರುತ್ತೆ. ಇದೊಂದು ಘಟನೆ ಆಗಿದೆ. ಪ್ರಧಾನಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ, ವಿ ವಿಲ್ ಗೋ ಡೀಪ್ ಇನ್ ಟು ದಿಟ್ ಅಂಡ್ ಪನಿಷ್ ದ ಕಾನ್ಸ್ಪಿರೇಟರ್ಸ್, ವಿ ವಿಲ್ ನಾಟ್ ಲೆಟ್ ದೆಮ್, ಎನಿ ಆಕ್ಟ್ ಆಫ್ ಟೆರರ್ ವಿಲ್ ಬಿ ಈಕ್ವಲ್ ಟು ದ ವಾರ್ ಅಂತ ಹೇಳಿದ್ದಾರೆ. ಆ ವಾರ್ ಮೊದಲೇ ಹೇಳಿದ್ರು, ಆಪರೇಷನ್ ಸಿಂಧೂರ್ ಇಸ್ ನಾಟ್ ಓವರ್, ಇಟ್ ಈಸ್ ಆನ್ ಅಂತ. ಸ್ಟಿಲ್ ಇಟ್ ಈಸ್ ಆನ್. ಸಶಕ್ತ ಬಡಗಳಿಗೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಕಾಯ್ದು ನೋಡ್ಬೇಕಾಗುತ್ತೆ ಸರ್. ಇದನ್ನ ಜಸ್ಟ್ ರಾಜಕೀಯಕ್ಕಂತ ಹೇಳಕ್ಕಂತದ್ದು ಹೋಗ್ಬಾರ್ದು. ಎಸ್ ಸರ್, ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ, ಬಿಹಾರದ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತೆ ಈ ದಾಳಿ ಅಂತ ಹೇಳಿದ್ದಾರೆ. ಅಂದ್ರೆ ಬಿಜೆಪಿ ಪ್ಲಸ್ ಆಗುತ್ತೆ ನಿಮ್ಮ ಪ್ರಕಾರ? ಇದು ಇಲ್ಲ, ಬಿಜೆಪಿ ಪ್ಲಸ್ ಆಗುತ್ತೆ ಅಂತೇನಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಎಷ್ಟು ದುರ್ಬಲ, ಈ ದೇಶದ ನಾಗರಿಕರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟೆರರಿಸ್ಟು ಕೆಂಪುಕೋಟೆವರೆಗೂ ಬಂದ್ಬಿಟ್ಟಿದ್ದಾರೆ. ಅವರಿದ್ದಾಗಲೇ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದ್ದು, ಅವ್ರು ಇದ್ದಾಗಲೇ. ಈಗ ಪುಲ್ವಾಮಾ ಅಟ್ಯಾಕ್ ಆಗಿತ್ತು, ಪುಲ್ವಾಮಾ 19ರಲ್ಲಿ ಫೆಬ್ರವರಿನಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ. ತದನಂತರ ಅದನ್ನು ಚುನಾವಣೆಗೆ ಬಳಸ್ಕೊಂಡ್ರು, ಚುನಾವಣಾ ಪ್ರಚಾರದಲ್ಲಿ ಬಳಸ್ಕೊಂಡ್ರು. ಆಯ್ತಾ, ನಾನು ಅವ್ರಿಗೆ ನ್ಯಾಯ ಕೊಡ್ತೀನಿ ಅಂದರು. ಇಲ್ಲಿವರೆಗೂ ಆ ನ್ಯಾಯ ಏನು ಕೊಟ್ಟರು ಅಂತ ಬಹಿರಂಗವಾಗಂತೂ ಎಲ್ಲೂ ಹೇಳಿಲ್ಲ. ಯಾಕಂದ್ರೆ ನ್ಯಾಯ ಕೊಟ್ಟಿದ್ದು ಗೊತ್ತಾಗಬೇಕಲ್ಲ ಜನಗಳಿಗೆ. ನಾವು ಎಲ್ಲ ಜೊತೆಲಿದ್ದೀವಿ, ನಾವೆಲ್ಲ ದೇಶದ ಸರ್ಕಾರ ಜೊತೆ ಇದ್ದೀವಿ. ಇಡೀ ಭಾರತೀಯರು ಒಟ್ಟಾಗಿ ಆ ಹುತಾತ್ಮರಿಗೆ ಸ್ಮರಣೆ ಮಾಡಿಕೊಂಡು ನಿಮ್ಮ ಜೊತೆ ಇದ್ದೀವಪ್ಪ, ಅದೇನು ನೀವು ಉತ್ತರ ಏನು ಕೊಟ್ರಿ ನೀವು ತೋರಿಸಿ ಅಂದಾಗ ಇಲ್ಲಿ ತೋರ್ಸಕ್ಕೆ ಸಾಧ್ಯ ಆಗಿದೆ. ನಿಮ್ಮ ಪ್ರಕಾರ ಚುನಾವಣೆ ಅದಕ್ಕೆ ಗೆದ್ದಿದ್ದವರು ಅಲ್ಲಿ ಪುಲ್ವಾಮಾ ಅಂದ್ರೆ ಅದನ್ನ ಒಂದು ಅಲ್ಲಿ ಅವಾಗ ಏನು ಮಾಡಿದ್ರು ಅಂದರೆ ಅದನ್ನು ಪ್ರಚಾರದ ಇದಾಗಿ ಮಾಡಿಕೊಂಡ್ರು. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ, ನಾವೇನೋ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳಿ ಪ್ರಚಾರಕ್ಕೆ ಉಪಯೋಗಿಸ್ಕೊಂಡು ಆ ಸಮಯದಲ್ಲಿ ಜನಗಳಿಗೆ ತುಂಬ ಫೇಲ್ಯೂರ್ ಆಗಿದ್ರು ಕೂಡ ಮೋದಿ ಸರ್ಕಾರ. ತುಂಬ ನೋಟ್ರದ್ದಿಂದ GST ಇಂಪ್ಲಿಮೆಂಟೇಷನಿಂದ ಅವ್ರನ್ನ ಕಡೆಗಣಿಸಿದ ಜನ. ಆದರೂ ಕೂಡ ಈ ದೇಶಭಕ್ತಿ ಏನೋ ಮಾಡ್ತಾರೆ ಕೆಲಸ ಅಂತ ಹೇಳ್ಕೊಂಡು ಇವರು ಸುಳ್ಳು ಭರವಸೆಗಳಿಗೆ ಒಪ್ಕೊಂಡು ಮಾಡಿದರು. ಆದರೆ ಅದಾದಮೇಲೆ ಪುಲ್ವಾಮಾ ಆದಮೇಲೆ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ನೀವೇನು ಮಾಡಿದ್ರಿ? ನಾವು ಆಪರೇಷನ್ ಸಿಂಧೂರ್ ಮಾಡ್ತೀವಿ ಅಂತ ಹೇಳಿದ್ರಿ. ಆಪರೇಷನ್ ಸಿಂಧೂರ್ಗೆ ಹೋದ್ರಿ, ಏಕಾಏಕಿ ನಿಲ್ಲಿಸ್ಬಿಟ್ರಿ. ನಿಮ್ಮ ಉದ್ದೇಶ ಏನಿತ್ತು ಗೊತ್ತಾ? ಟೆರರಿಸ್ಟ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ, ಇದು ನಿಲ್ಲಲ್ಲ ಅಂತ ಹೇಳಿದ್ರಿ. ಇದ್ದಕ್ಕಿದ್ದಂಗೆ ರಾತ್ರೋರಾತ್ರಿ ನಿಲ್ಲಿಸ್ಬಿಟ್ರಿ. ಯಾರ್ದು ಡೀಲ್ ಆಯಿತು? ಯಾರ ಜೊತೆ ನೀವು ಒಪ್ಪಂದ ಮಾಡ್ಕೊಂಡ್ರಿ? ಯಾರಿಗೆ ಎದುರಿದ್ರಿ? ಟ್ರಂಪ್ ನಾನು ಹೇಳಿದೆ, ನಾನು ಎದುರಿಸಿ ನಿಲ್ಲಿಸಿದೆ ಅಂತ ಹೇಳ್ತಾನೆ ಟ್ರಂಪ್. ಇವತ್ತು 26 ಬಾರಿ ಹೇಳಿದ್ದಾನೆ, ನಾನು ಎದುರಿಸಿ ನಿಲ್ಲಿಸಿದೆ, ನನ್ನ ಕರೆಗೆ ಹೋಗೊಟ್ಟು ನಿಲ್ಲಿಸಿದ್ರು. ಈ ಮಾತನ್ನು ಟ್ರಂಪ್ ಹೇಳಿರೋಂಥದ್ದು. ಆದರೆ ಇವರು ಅದಕ್ಕೆ ಸಂದೇಶ ಕೂಡ ಕಡಿಯಿಲ್ಲ. ಇವರು ಮೋದಿ ಟ್ರಂಪ್ ನೇರವಾಗಿ ನೀನು ಸುಳ್ಳುಗಾರ ಅಂತ ಹೇಳಕ್ಕೆ ರೆಡಿ ಆಗಿಲ್ಲ. ಪಾಕಿಸ್ತಾನದ ರಕ್ಷಣಾ ಸಚಿವರೇ ಕರೆ ಮಾಡಿ ಹೆದರ್ಕೊಂಡು, ಸರ್ ನಿಲ್ಲಿಸ್ಬಿಡಿ ಸಾಕು ದಮ್ಮಯ್ಯ, ಹೊಡಿಬೇಡಿ ಅಂತ ಬೇಡ್ಕೊಂಡ್ರಂತೆ. ಈಗ ಅದೇ ಈ ಥರ ಸುಳ್ಳುಗಳನ್ನು ಹೇಳ್ಕೊಂಡು ಮಾಡ್ತಾರೆ. ಅವ್ರು ಹೊಡಿಬೇಡಿ ಅಂತ ನಿಲ್ಸ್ಬಿಟ್ಟು ಟೆರರಿಸ್ಟು ಹೊಡಿಬೇಡಿ ಅಂತ ಅಂತಾರೆ, ನೀವು ಹೊಡೆದು ನಿಲ್ಲಿಸ್ಬಿಡ್ತೀರಾ? ನಿಮ್ಮ ಉದ್ದೇಶ ಈಡೇರ್ಬಿಡ್ತಾ? ಅವ್ರು ಹೊಡಿಬೇಡಿ ಅಂತ ನಿಲ್ಲಿಸಿ ಅಂತ ಕೈ ಮುಗಿದ್ಬಿಟ್ಟಿದ ತಕ್ಷಣ ನಿಮ್ಮ ಉದ್ದೇಶ ಈಡೇರುತ್ತಾ? ನಮ್ಮ ಹುತಾತ್ಮರಾದ ಸಾರ್ವಜನಿಕರಿಗೆ, ಸೈನಿಕರಿಗೆ ನೀವು ನ್ಯಾಯ ಕೊಟ್ಟಂಗೆ ಆಯ್ತಾ? ನಿಮ್ಮ ಉದ್ದೇಶ ಈಡೇರ್ತಾ? ಇಲ್ಲ, ನಿಮ್ಮ ಉದ್ದೇಶ ಈಡೇರಲಿಲ್ಲ. ನೀವು ಯಾವುದೋ ಗುಪ್ತ ಅಜೆಂಡಾಗಳಿಗೆ, ಯಾವುದೋ ಗುಪ್ತ ಸಂದೇಶಗಳಿಗೆ ನೀವು ಡೀಲ್ ಮಾಡಿಕೊಂಡು ನಿಲ್ಲಿಸಿದ್ರಿ. ಅದನ್ನು ಟ್ರಂಪ್ 26 ಬಾರಿ ಹೇಳಿದ್ರು ಕೂಡ ನೀನು ಸುಳ್ಳುಗಾರ ಅಂತ ಹೇಳಕ್ಕೆ ಸಾಧ್ಯ ಆಗಿಲ್ಲ. ನಾವು ಹೇಳ್ತಾ ಇದ್ದೀವಿ ಟ್ರಂಪ್ ನೀನು ಸುಳ್ಳುಗಾರ ಅಂತ ನಾವು ಹೇಳ್ತಾ ಇದ್ದೀವಿ, ವಿರೋಧ ಪಕ್ಷ ನಾವು ಹೇಳ್ತಾ ಇದ್ದೀವಿ ಸುಳ್ಳುಗಾರ, ನಮ್ಮ ದೇಶ ಆ ಥರ ಇಲ್ಲ, ನಮ್ಮ ಸೈನಿಕರು ಆ ಥರ ಇಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ಅಷ್ಟು ದುರ್ಬಲ ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೂ ನೀವು ಬಾಯಿ ಬಿಡ್ತಾ ಇಲ್ಲ. ನಾವು ಇನ್ನೇನು ನಿಮ್ಮ ಪರ ಅಂದರೆ ಹೆಂಗೆ ಮಾಡೋದು? ಇವತ್ತಾಗಿರೋದಕ್ಕೆ ಯಾರು ಹೊಣೆಗಾರರು? ನೀವು ನೋಡಿ, ಈ ಸರ್ಕಾರ ಬಂದ ಮೇಲೆ ಕಳೆದ 11 ವರ್ಷಗಳಲ್ಲಿ ಸುಮಾರು 25,456 ಟೆರರಿಸ್ಟ್ ಅಟ್ಯಾಕ್ ಆಗಿದೆ ದೇಶದಲ್ಲಿ, ಜಮ್ಮು ಕಾಶ್ಮೀರ ಸೇರಿದಂತೆ. ಜಮ್ಮು ಕಾಶ್ಮೀರದಲ್ಲಿ ಅಷ್ಟು ಅಟ್ಯಾಕ್ ಆದರೂ ಕೂಡ ನೀವು ಎಷ್ಟು ತನಿಖಾ ಸಂಸ್ಥೆಗಳಿದ್ದಾವೆ? ನೀವು ತನಿಖಾ ಸಂಸ್ಥೆ ಏನು, ಭಯೋತ್ಪಾದನಾ ನಿಗ್ರಹ ದಳ, ನಿಗ್ರಹ ಘಟಕ, ಇಂಟೆಲಿಜೆನ್ಸ್ ಬ್ಯೂರೋ, ಒಂದ ಎರಡ ಸಂಸ್ಥೆಗಳು ಇರ್ತಕ್ಕಂಥ ದೇಶದಲ್ಲಿ 7-8 ಸಂಸ್ಥೆಗಳು ಇಟ್ಕೊಂಡು ಕೂಡ ಎಲ್ಲ ನೀವು ವಿಶ್ವಗುರು ಮತ್ತು ಜೇಮ್ಸ್ ಬಾಂಡ್ಗಳು ಬೇರೆ ಇಟ್ಕೊಂಡಿರ್ತೀರಿ. ನೀವು ಯಾರೋ ಅಜಿತ್ ದೋವಲ್ ಅಂತೆ, ಜೇಮ್ಸ್ ಬಾಂಡ್ ಅಂತೆ. ಜೇಮ್ಸ್ ಬಾಂಡ್ ಎಲ್ಲ ಏನು ಮಾಡ್ತಾರೆ? ಈ ದೇಶದ ನಾಗರಿಕರು ಸಾಯ್ತಾ ಇದ್ದಾರೆ, ಸೈನಿಕರು ಸಾಯ್ತಾ ಇದ್ದಾರೆ. ಇವತ್ತು ಸೈನ್ಯಕ್ಕೆ ನೀವು 2,90,000 ಕೋಟಿ ಇರ್ತಿತ್ತು ಬಜೆಟ್. ಇವಾಗ ನೀವೇನು ಮಾಡಿದ್ರಿ? 6.5 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾಡಿದ್ದೀರಿ. ನಾವು ಸೈನಿಕರಿಗೆ ಸವಲತ್ತುಗಳು ಕೊಡಬೇಕು, 6.5 ಲಕ್ಷ ಕೋಟಿ ರೂಪಾಯಿ ಮಾಡಿದ್ರೆ ಸ್ವಾಗತ ಮಾಡ್ತೀವಿ. ಇನ್ನೂ ಜಾಸ್ತಿ ಕೊಡಬೇಕು, ಕೊಡಿ. ಅಲ್ಲರಿ ನೀವು ರಿಕ್ರೂಟ್ಮೆಂಟೇ ಮಾಡ್ತಾ ಇಲ್ಲ. ಇವತ್ತು ಖಾಲಿ ಇರ್ತಕ್ಕಂಥದ್ದು 2,47,502 ರಕ್ಷಣಾ ಸಿಬ್ಬಂದಿಗಳ ಕೊರತೆ ಇದೆ ದೇಶದಲ್ಲಿ. 2,47,000 ರಕ್ಷಣಾ ಸಿಬ್ಬಂದಿಗಳ ಕೊರತೆ ಇದೆ. ನೀವು ಅದಕ್ಕೆ ಏನಂತೀರಾ, ಅಗ್ನಿವೀರ್ ಅಂತ ಮಾಡಿ
ಪಾಪ 5 ವರ್ಷದಲ್ಲಿ ಏನು ಅವ್ರು ಕಲ್ತ್ಕೊಳ್ಳೋಕ್ಕಾಗಲ್ಲ, ಟ್ರೈನಿಂಗ್ ಆಗಲ್ಲ. ಹಂಗೆ ಯೂಸ್ ಅಂಡ್ ಥ್ರೋ ಮಾಡಿ ಇವತ್ತು ದೇಶವನ್ನು ದುರ್ಬಲ ಮಾಡ್ತಾ ಇದ್ದೀರಿ. ನೀವು ಹೊಣೆಗಾರಿಕೆನ ಯಾರು ಹೊರ್ತೀರಿ? ಯಾಕೆ ಅಮಿತ್ ಶಾ ಇವತ್ತು ರಾಜೀನಾಮೆ ಕೊಡಬಾರ್ದು? ಯಾಕೆ ರಕ್ಷಣಾ ಸಚಿವರು ರಾಜೀನಾಮೆ ಕೊಡಬಾರ್ದು? ಮನಮೋಹನ್ ಸಿಂಗ್ ಕೊಟ್ಟರೆ 2008ಕ್ಕೆ ನೋಡಿ, ನಾವು 56 ಇಂಚಿದೆ, ಎದೆ ಇಂಚಿದೆ, ನಾವು ವಿಶ್ವಗುರು, ನಾವೆಲ್ಲವನ್ನು ಉಡಿಸ್ ಮಾಡಕ್ಕೆ ಬಿಟ್ಟಿದ್ದು ಹೇಳಿಲ್ಲ. ನೋಡಿ, ನಾವು ಪಾಕಿಸ್ತಾನಕ್ಕೆ ಒಂದು ದಿನ ಹೋಗಿಲ್ಲ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ. ಯಾಕಂದ್ರೆ ಅವ್ರು ನಮ್ಮ ಶತ್ರು ರಾಷ್ಟ್ರ, ಅವ್ರಿಗೆ ಭಯೋತ್ಪಾದನೆ ನಿಲ್ಸೋವರೆಗೂ ನಾವು ಹೋಗಲ್ಲ ಅಂತ. ನೀವೇನು ಮಾಡಿದ್ರಿ? ಎಲ್ಲಿ ಬೇಕಂದ್ರೆ ಹೋಗಿ ತಪ್ಕೊಂಬಿಡೋದು, ಎಲ್ಲಿ ಬೇಕಂದ್ರೆ ಬಿರಿಯಾನಿ ತಿನ್ನೋಕೆ ಹೋಗ್ಬಿಡೋದು, ಸೀದಾ ಕರೆದಲ್ಲಿದ್ರು ಕೂಡ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡೋದು. ಇದು ಯಾವ ರೀತಿಯ ನಿಮ್ಮದು ವಿದೇಶಾಂಗ ನೀತಿ ನಿಮ್ಮದು? ಈ ರೀತಿಯಾಗಿ ದುರ್ಬಲ ಮಾಡಿ ದೇಶದ ಏನು ಘನತೆ ಇದೆ, ಗೌರವ ಇದೆ, ಅಖಂಡತೆ ಇದೆ, ಸಮಗ್ರತೆ ಇದೆ, ಅದಕ್ಕೆ ನೀವು ಧಕ್ಕೆ ತಂದಿದ್ದೀರಾ. ಪ್ರಧಾನಮಂತ್ರಿ ಹುದ್ದೆಗೆ ಧಕ್ಕೆ ತಂದಿದ್ದೀರಾ. ನೀವು ಗೃಹ ಮಂತ್ರಿಗಳಾಗಿರಲಿ, ನೀವು ಈಗ ನಾಲಾಯಕ್ಕಿದ್ದೀರಾ. ನೀವು ಚುನಾವಣಾ ಪ್ರಚಾರ ಇವತ್ತೆಲ್ಲಿದ್ದಾರೆ ಪ್ರಧಾನಮಂತ್ರಿಗಳು? ಭೂತಾನ್ ಬಂದಿದ್ದಾರೆ. ಭೂತಾನಿಂದ ಯಾಕೆ ಭೂತಾನ್ಗೆ ಹೋದ್ರು? ಇಲ್ಲಿ ದೇಶದ ನಾಗರಿಕರು ಸತ್ತು ಶೋಕದಲ್ಲಿ ಇರಬೇಕಾದ್ರೆ ನೀವು ಭೂತಾನ್ಗೆ ಹೋಗಿರೋ ಉದ್ದೇಶ ಗೊತ್ತಾ ನಿಮಗೆ? ಅದಾನಿಗೆ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ, 6,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೊಡ್ಸಕ್ಕೆ ಹೋಗಿದ್ದಾರೆ. ಅದರಲ್ಲಿ ಪ್ರಧಾನಮಂತ್ರಿಯಾಗಿ ಇವತ್ತು ಸೈನ್ಯ ಉತ್ತರ ಕೊಡಬೇಕಾ ಸೈನ್ಯ ಮುಖಾಂತರ? ನಿಜ. ಇದ್ರ ಬಗ್ಗೆ ನೀವು ಶೋಕ ವ್ಯಕ್ತಪಡಿಸಬೇಕು ಬೇಡವಾ? ನೀವು ಏನು ಉದ್ದೇಶ, ನಿಮ್ಮ ಪ್ರಯಾರಿಟಿ ಏನು, ಪ್ರಾಮುಖ್ಯತೆ ಏನು? ಎಸ್, ಅದಾನಿಗೆ 6,000 ಕೋಟಿ ರೂಪಾಯಿ ನೀವು ಪ್ರಾಜೆಕ್ಟ್ ಕೊಡ್ಸಕ್ಕೆ ನೀವು ಭೂತಾನ್ಗೆ ಹೋಗಿದ್ದೀರಿ. ಈ ದೇಶ ಸಂಕಟ ಸ್ಥಿತಿಯಲ್ಲಿ ಇರಬೇಕಾದ್ರೆ ಪ್ರಧಾನಮಂತ್ರಿ ಹುದ್ದೆಯಾಗಿ ನಿಮ್ಗೆ ಜವಾಬ್ದಾರಿ ಇದೆಯಾ? ಇದನ್ನ ಕೇಳ್ಬೇಕಾ ಬೇಡವಾ? ನೋಡ್ರಿ, ನೀವು ಗೆದ್ದಿರ್ಬೋದು, ಬಹುಮತ ನಿಮ್ಗೆ ಬಂದಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ದಲ್ಲ ಇದ್ರೆ, ನೀವು ದೇಶಕ್ಕೆ ಉತ್ತರ ಕೊಡ್ದಲ್ಲ